ಸರ್ ಸರ್ ಸರಿಯಲ್ಲ. ಕಾನೂನಿಗೆ ಗೌರವಿಸಬೇಕು. ಒಂದು ಕಾನೂನು ಮುಂದೆ ಅವರು ಬಂದು ಸರೆಂಡರ್ ಆಗಿ ತನ್ನ ಕಾನೂನು ಕೇಸ್ ಎದುರಿಸಬೇಕು. ಈಗ ಮತದಾನದ ಮೇಲೆ ಇದೆಲ್ಲ ಎಫೆಕ್ಟ್ ಆಗ್ತದೆ ಅಂತ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅಂತ ಬಿ ಜೆ ಪಿ ಹೇಳ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಆಗೋದು ಹೆಣ್ಮಕ್ಳು ಗಿಣ್ಮಕ್ಳು ನೋಡಿಯಪ್ಪ ಇಂಥವ್ರೆಲ್ಲ ಇದ್ದಾರೆ ಅಂತೇಳಿ ಆಗ್ತದೆ ಅಂತ ಆಗ್ಬೋದು ಅಂತಿರ್ತಾನೆ. ಬಟ್ ನಾನು ಅಷ್ಟೇ ಹೇಳ್ತೀನಿ, ಇದು ಒಳ್ಳೆಯದಲ್ಲ. ಇದು ವಿಶೇಷವಾಗಿ ಈ ಪ್ರಕರಣ ಏನಿದೆ ಪ್ರಜ್ವಲ್ ರೇವಣ್ಣದು ಅತಿರೇಕ ಇದೆ. ಯಾರೂ ಕೂಡ ಸಹಿಸಲಾರದಷ್ಟು ಒಂದು ಹೇಯ ಕೃತ್ಯ ಇದೆ. ಸಾವಿರಾರು ಜನರ ಜೊತೆ ಮಾಡುವಂಥದ್ದು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಅದನ್ನು ಅವನಿಗೆ ಕಠಿಣವಾದಂಥ ಶಿಕ್ಷೆಗೆ ಅವನ ಕಾನೂನು ಪ್ರಕಾರ ಅವನು ಭಾಗಿಯಾಗಿದ್ದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡು ಅದೆಲ್ಲೋ ಒಂದು ಕಡೆ ಇದು ಈ ಸಿ ಡಿ ಪಿ ಡಿ ಇವೆಲ್ಲ ಸ್ವಲ್ಪ ಈ ರಾಜಕೀಯ ಇದನ್ನೇ ಜನ ಬೇಸರ ಮಾಡ್ಕೊತಾರೆ. ಅಲ್ಲ, ಇಷ್ಟು ದಿನ ಬಿಟ್ಟು ಮೋದಿಯವರು ಇವತ್ತು ಅದನ್ನು ಪ್ರಶ್ನೆ ನೀಡಿದ್ದಾರೆ, ಇವತ್ತು ಅದನ್ನು ಖಂಡಿಸ್ತಾ ಇದ್ದಾರೆ. ಎಲ್ಲರೂ ಖಂಡಿಸ್ಲೇಬೇಕಲ್ಲ. ಯಾರು ಖಂಡಿಸ್ತಾರೆ? ಇಷ್ಟು ದಿನ ಯಾಕೆ ಬಿಟ್ಟು ಇವತ್ತು ಮತದಾನ ಇದೆ ಅಂತ ಇವತ್ತು ಮತದಾನ ಇದೆ ಅವ್ರಿಗೆ ಕೇಳಿಯಪ್ಪ ಯಾಕೆ ಲೇಟ್ ಅಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾ. ಅಷ್ಟು ಸಲ ಕಾಂಗ್ರೆಸ್ ಎಲ್ಲರೂ ಕೂಡ ಹೇಳಿದರು, ಮೋದಿಯವರು ಮಾತಾಡ್ತಾ ಇಲ್ಲ, ರಾಹುಲ್ ಗಾಂಧಿಯವರು ಹೇಳಿದರು, ಈಗ ಮಾತಾಡ್ತಾ ಇದ್ದಾರೆ. ಇವತ್ತಿನ ಮಾತಾಡೋ ಮಾಡಲಿ ನಾನು ನಿಮಗೆ ಮೋದಿಯವ್ರು ಕೇಳ್ತೀನಿ, ಯಾಕೆ ಮೋದಿಯವ್ರು ತಡ ಮಾಡಿದ್ರಿ ಅಂತ ಕೇಳ್ತೀನಿ. ಅಲ್ಲ, ಇವತ್ತು ಮಾತಾಡೋ ಮರ್ಮ ಏನು ಅಂತ ಇವತ್ತು ಪ್ರತಿಕ್ರಿಯೆ ಗೊತ್ತು. ಮೋದಿಯವ್ರ ಮರ್ಮ ನನಗೆ ಗೊತ್ತಾಗ್ತದ. ಮತದಾನ ಇದೆ ಅಂತ ಹೇಳಿ ನಮ್ಮ ಮರ್ಮ ಕೇಳಿದ್ರೆ ನಾವು ಹೇಳ್ತೀವಿ. ಮೋದಿ ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ಕೊಡಬೇಕು ಮೋದಿಯವರ ನಿಶ್ಚಿತವಾಗಿ ಕೂಡ ತಪ್ಪಿಸ್ತರು ಯಾರೇ ಇರಲಿ, ಪ್ರಜ್ವಲ್ ರೇವಣ್ಣ ಇರಲಿ ಮತ್ತು ಯಾರೇ ಇರಲಿ, ಇಂಥ ಒಂದು ಕೃತ್ಯಗಳು ಕಾನೂನಿನಲ್ಲಿ ಸಾಬೀತಾದರೆ, ಯಾಕಂದರೆ ನಾನು ಇನ್ವೆಸ್ಟಿಗೇಷನ್ ನಡೆದಾಗ ನಾನು ಅದನ್ನು ಬೇರೆ ವಿಷಯ ಹೇಳಕ್ಕೆ ಬರೋದಿಲ್ಲ. ಅದು ಪ್ರಜ್ವಲ್ ರೇವಣ್ಣನೇ ಇದ್ದರೆ, ಅವ್ರದ್ದೇ ಎಲ್ಲನೂ ಕೂಡ ಇದ್ದರೆ ನಿಶ್ಚಿತವಾಗಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗ್ತದೆ. ಥ್ಯಾಂಕ್ ಯು. ನೋಡಿ, ಈಗ ಕೇಂದ್ರ ರಾಜ್ಯ ಸರ್ಕಾರ, ಈಗ ಕೇಂದ್ರ ಸರ್ಕಾರ ಲುಕ್ಔಟ್ ನೋಟಿಸ್ ಕೊಡೋದು ಯಾರು ಕೊಡ್ತಾರೆ? ರೆಡ್ ಕಾರ್ನರ್ ನೋಟಿಸು, ಲುಕ್ಔಟ್ ನೋಟಿಸ್ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಕೊಡ್ತಾರೆ. ನಿಮಗೆ ಗೊತ್ತಿದೆ, ಎಲ್ಲ ಗೊತ್ತಿದ್ಕೊಂಡು ಮಾಡ್ತಾರೆ. ವಿಜಯ್ ಮಲ್ಯಗನ್ನು ರಾಜ್ಯ ಸರ್ಕಾರ ಕೊಡ್ತಾರೆ. ವಿಜಯ್ ಮಲ್ಯ ಅವರು ನನಗೆ ಹೋಗಿ ಕೂತಿದ್ದಾರೆ, ರಾಜ್ಯ ಸರ್ಕಾರ ಅವ್ರು ಕೊಡ್ತಾರೆ ಅವ್ರ ನೋಟಿಸು ಯಾರು ಕೊಡ್ತಾರೆ? ಅಲ್ಲ, ಮತ್ತು ಇವರು ಕೂಡ ರಾಜ್ಯ ಸರ್ಕಾರದವರು ನೋಟಿಸ್ ಕೊಡಬೇಕಿತ್ತು, ಆಮೇಲೆ ಅವ್ರಿಗೆ ಏನೇ ಮಾಡೋದಿತ್ತಲ್ಲ ಅವ್ರ ಕೈಯಲ್ಲೇ ಇದೆ. ರಾಜ್ಯ ಸರ್ಕಾರ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ಗೊತ್ತಿದೆ ಯಾವ ಕಾನೂನು ಪ್ರಕಾರ ಯಾರಿಗೆ ಹಾಕಿದೆ ಅಂತ ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಕೇಂದ್ರ ಸರ್ಕಾರದ ಹತ್ರ ಇರುವಂಥದ್ದು ಅವ್ರು ಲುಕ್ಔಟ್ ನೋಟಿಸ್ ಕೊಟ್ಟು ಸಹ ರಾಜತಾಂತ್ರಿಕ ವ್ಯವಸ್ಥೆ ಬರೋದು ಕೇಂದ್ರ ಸರ್ಕಾರ. ಎಕ್ಸ್ಟರ್ನಲ್ ಅಫೇರ್ಸ್ ಇರೋದು ಕೇಂದ್ರ ಸರ್ಕಾರ. ನಮ್ಮಲ್ಲಿ ಯಾರು ರಾಜ್ಯ ಸರ್ಕಾರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರಾ? ವಿದೇಶಾಂಗ ಸಚಿವರು ಇದ್ದಾರಾ? ಮತ್ತು ಯಾಕೆ ಕಾಂಗ್ರೆಸ್ ಮೇಲೆ ಯಾಕೆ ಕೈ ಜಾಸ್ತಿದ್ದಾರೆ? ಅದಕ್ಕೆ ಏನು ಮಾಡೋಕ್ಕಾಗಿದೆ, ರಾಜಕೀಯವಾಗಿ ಅವ್ರಿಗೆ ಮಜಬೂರಾಗಿದೆ. ಸುಮ್ಮನೆ ಏನೋ ಒಂದು ಸ್ವಲ್ಪ ಡೈವರ್ಟ್ ಮಾಡಬೇಕು, ಹಾಗೆ ಹೀಗೆ ಒಂದು ಸುಳ್ಳು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಡಿ ಕೆ ಶಿ ಅವರೇ ಮೂಲ ಕಾರಣ, ಮತ್ತು ಅವರು ಕೂಡ ಕಾಲ್ ಮಾಡಿದ್ರು ನೋಡಿ. ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೊಡ್ತಾರೆ. ಪ್ರಶ್ನೆ ಕೊಡಬೇಕು, ಅವ್ರು ಕೊಡ್ತಾರೆ. ಈಗ ಕಳೆದ 15 ವರ್ಷದಿಂದ ಇಲ್ಲಿ ಈಗ ಈ ಬಾರಿ ಅದು ಹೇಗೆ ಸಾಧ್ಯ ಆಗುತ್ತೆ? ಅಬ್ಕಿ ಬಾರ್ ರಾಜು ಆಲ್ಗು ಸರ್ ಸರ್